ಗಂಗಾಧರ ಶಂಕರ್ ಪೂಜಾರಿ ಅವರು ನಮ್ಮ ಶಾಲೆಗೆ ಬಂದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ 123 ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಅವರು ನೋಟ್ಬುಕ್ ಮತ್ತು ಪೆನ್ನನ್ನು ಹಂಚಿದ್ದಾರೆ. ಅದರ ಜೊತೆಗೆ ಇದೇ ವರ್ಷ ಅಲ್ಲ, ಪ್ರತಿ ವರ್ಷವೂ ಬಂದವರು ನಮ್ಮ ಶಾಲೆಗೆ ಮಕ್ಕಳಿಗೆ ಪ್ರೋತ್ಸಾಹದಾಯಕ ಒಂದು ಇದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಇದೇ ರೀತಿ ಅವರು ಅವ್ರ ಚಾನಲ್ ಜಿ ಕನ್ನಡ ನ್ಯೂಸ್ ಚಾನಲ್ ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ನಮ್ಮ ಊರಿನ ಪ್ರಮುಖ ವ್ಯಕ್ತಿಗಳಾದಂಥ ಇವರು ಗಂಗಾಧರ್ ಅವರು ಪ್ರೋತ್ಸಾಹಧನ ಅಂತ ಹೇಳಿ ಬುಕ್ ಮತ್ತು ಪೆನ್ನನ್ನು ಕೊಟ್ಟಿದ್ದಾರೆ. ಅವ್ರು ಪ್ರತಿ ವರ್ಷನೂ ಕೊಡ್ತಾ ಇದ್ದಾರೆ. ಇದು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಯಾಕೆ ಕೊಡ್ಬೇಕಂದ್ರೆ ಮಕ್ಕಳು ಖುಷಿಯಾಗಿ ಮಕ್ಕಳು ಮತ್ತಷ್ಟು ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ಏನಾಗ್ತೈತಿ, ಇದು ನಮ್ಗೆ ಕೊಟ್ಟಾರಪ್ಪ ಸಾಲಿಂದ ಹಿಂಗೆ ಸಾಲಿ ಕಡೆಯಿಂದ ಊರಿನವರು ಒಂದು ಮಕ್ಕಳಿಗೆ ಏನೋ ಬಹುಮಾನ ಕೊಟ್ಟಾರಂತ ಅವಕ್ಕೂ ಮಕ್ಕಳಿಗೇನೋ ಬಹಳ ಖುಷಿ ಆಗ್ತೈತಿ. ಪ್ರತಿ ವರ್ಷನೂ ಅವು ಕಾರ್ಯಕ್ರಮ ಮಾಡ್ತಿರ್ತಾವು, ಮನೋರಂಜನೆ ಕೊಡ್ತಿರ್ತಾರೋ, ಎಲ್ಲರೂ ಚೆನ್ನಾಗಿ ನೋಡ್ತಿರ್ತಾರೋ. ಅದನ್ನೆಲ್ಲ ನೋಡಿ ಅವ್ರಿಗೂ ಮಕ್ಕಳದ ನಮ್ಮ ಶಾಲೆಯ ಪ್ರಗತಿ ಬಹಳ ಉನ್ನತ ಐತಿ. ಮತ್ತು ಎಲ್ಲ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಕೊಡಿಸಿದಾರು, ಭಾಷಣ ಮಾಡಿದ್ದಾರೆ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿರು. ಎಲ್ಲ ಮಂದಿನೂ ನೋಡಿ ಕನ್ನಡ ಶಾಲೆ ಏನಪ್ಪ ಬಹಳ ಚಲೋ ಐತಿ, ಮಕ್ಕಳನ್ನೆಲ್ಲ ಇಲ್ಲೇ ತಂದು ಹಚ್ಬೇಕು ಅನ್ನೋದು ಅವ್ರಿಗೆ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮನ ಮಾಡಿಸಿದೀವಿ. ಈ ಶಾಲೆ ಕಲ್ತವರು ಎಲ್ಲರೂ ಬಂದು ನಮ್ಮ ಮಕ್ಕಳಿಗೆ ಪ್ರತಿ ವರ್ಷನೂ ಕೊಡ್ತಾರು. ಇದೇ ರೀತಿನ ಅವ್ರು ಪ್ರತಿ ವರ್ಷನೂ ಕೊಡ್ಲಿ ಅನ್ನೋ ದೇವ್ರಿಗೆ ಅವ್ರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಸುಮಾರು 2 ವರ್ಷಗಳಿಂದ ಈ ಜಿ ಕನ್ನಡ ಚಾನಲ್ ನ್ಯೂಸ್ ಸಂಪಾದಕರಾದಂತಹ ಶ್ರೀ ಗಂಗಾಧರ ಶಂಕರ್ ಪೂಜಾರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದರ ಜೊತೆಗೆ ಪ್ರತಿ ವರ್ಷನೂ ಅವರು ಕೂಡ ಮಕ್ಕಳಿಗೆ ನಮ್ಮಲ್ಲಿರುವಂತಹ 1ರಿಂದ 2ನೇ ತರಗತಿಯವರೆಗೆ ಇರುವಂತಹ ಎಲ್ಲ ಮಕ್ಕಳಿಗೆ ಅವರು ಒಂದು ನೋಟ್ಬುಕ್ ಅನ್ನ ಬಹುಮಾನವಾಗಿ ಕಾಣಿಕೆಯಾಗಿ ನೀಡ್ತಾ ಇದ್ದಾರೆ. ಈ ವರ್ಷ ಅವರ ತಾಯಿ ಸ್ವರ್ಗವಾಸಿಯಾದಂತಹ ದಿವಂಗತ ಸರಸ್ವತಿ ಶಂಕರ್ ಪೂಜಾರಿ ಇವರ ಒಂದು ಸ್ಮರಣಾರ್ಥಕವಾಗಿ ಈ 69ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಮ್ಮ ಶಾಲೆಯ 123 ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಒಂದು ಬಹುಮಾನವನ್ನ ನೋಟ್ಬುಕ್ ಅನ್ನ ಬಹುಮಾನವನ್ನು ನೀಡುತ್ತಾರೆ. ಅವರ ತಾಯಿಗೆ ಆತ್ಮ ಒಂದು ಶಾಂತಿ ಸಿಗಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಅದರ ಜೊತೆಗೆ ಈ ಒಂದು ಗಂಗಾಧರ ಶಂಕರ್ ಪೂಜಾರಿಯವರು ಜಿ ಕನ್ನಡ ಚಾನಲ್ ನ್ಯೂಸ್ ಅನ್ನ ಪ್ರಾರಂಭಿಸಿ ಸುಮಾರು 2-3 ವರ್ಷಗಳಾದವು. ಆ ಒಂದು ಚಾನಲ್ನಲ್ಲಿ ಅವರು ಅವರ ಒಂದು ವೃತ್ತಿಯಲ್ಲಿ ಹೆಚ್ಚಿಗೆ ಬೆಳೆಯಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಅವರಿಗೂ ಕೂಡ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ಶಿಕ್ಷಕಿಯರು ಹಾಗೂ ಇಲ್ಲಿ ನಡೆದಂತಹ ಎಲ್ಲ ಊರಿನ ಗಣ್ಯ ಮಾನ್ಯರು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರ ಪರವಾಗಿ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಚಪ್ಪಾಳಿ ಜೋರಾಗಿ ಹೊಡಿಬೇಕು. ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ಮೀಡಿಯಾಗೆ ಸ್ವಾಗತ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅದ್ದೂರಿ ಸಂಭ್ರಮ ಆಚರಣೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಸವನಾಳಗಡ್ಡೆ ಗ್ರಾಮದ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಸವನಾಳಗಡ್ಡೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಲೆಯ ವಿದ್ಯಾರ್ಥಿಗಳಿಂದ ಭಾಷಣ, ದೇಶಭಕ್ತಿ ಗೀತೆಗಳು, ನೃತ್ಯ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಶಾಲೆಯ ವಿದ್ಯಾರ್ಥಿಗಳಿಗೆ ಜಿ ಕನ್ನಡ ಮೀಡಿಯಾ ನೋಟ್ಬುಕ್ ಪೆನ್ಗಳನ್ನು ವಿತರಿಸುವ ಮೂಲಕ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಪಾಲಕರು, ಅಂಗನವಾಡಿ ಕಾರ್ಯಕರ್ತೆಯರು, ಸಿಬ್ಬಂದಿ ವರ್ಗದವರು ಹಾಗೂ ಗಣ್ಯಮಾನ್ಯ ವ್ಯಕ್ತಿಗಳು, ಮುಖಂಡರು, ಗುರು ಹಿರಿಯರು ಮತ್ತು ಗ್ರಾಮಸ್ಥರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜಿ ಕನ್ನಡ ಮೀಡಿಯಾವನ್ನ. ಮತ್ತೆ ಸಿಗೋಣ. ನಮಸ್ಕಾರ. ಗಂಗಾಧರ ಶಂಕರ್ ಪೂಜಾರಿ ಅವರು ಕೂಡ ನಮ್ಮ ಶಾಲೆಗೆ ಬಂದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ 123 ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಅವರು
ನೋಟ್ಬುಕ್ ಮತ್ತು ಪೆನ್ನನ್ನು ಹಂಚಿದ್ದಾರೆ. ಅದರ ಜೊತೆಗೆ ಇದೇ ವರ್ಷ ಅಲ್ಲ, ಪ್ರತಿ ವರ್ಷವೂ ಬಂದವರು ನಮ್ಮ ಶಾಲೆಗೆ ಮಕ್ಕಳಿಗೆ ಪ್ರೋತ್ಸಾಹದಾಯಕ ಒಂದು ಇದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಇದೇ ರೀತಿ ಅವರು ಅವ್ರ ಚಾನಲ್ ಜಿ ಕನ್ನಡ ನ್ಯೂಸ್ ಚಾನಲ್ ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಇದು ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ನಮ್ಮ ಊರಿನ ಪ್ರಮುಖ ವ್ಯಕ್ತಿಗಳಾದಂಥ ಇವರು ಗಂಗಾಧರ್ ಅವರು ಪ್ರೋತ್ಸಾಹಧನ ಅಂತ ಹೇಳಿ ಬುಕ್ ಮತ್ತು ಪೆನ್ನನ್ನು ಕೊಟ್ಟಿದ್ದಾರೆ. ಅವ್ರು ಪ್ರತಿ ವರ್ಷವೂ ಕೊಡ್ತಾ ಇದ್ದಾರೆ. ಇದು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಯಾಕೆ ಕೊಡ್ಬೇಕಂದ್ರೆ ಮಕ್ಕಳು ಖುಷಿಯಾಗಿ ಮಕ್ಕಳು ಮತ್ತಷ್ಟು ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ ಮಕ್ಕಳಿಗೆ ಏನಾಗ್ತೈತಿ, ಇದು ನಮ್ಗೆ ಕೊಟ್ಟಾರಪ್ಪ ಸಾಲಿಂದ ಹಿಂಗ ಸಾಲಿ ಕಡೆಯಿಂದ ಊರಿನವರು ಒಂದು ಮಕ್ಕಳಿಗೆ ಏನೋ ಬಹುಮಾನ ಕೊಟ್ಟಾರಂತ ಅವಕ್ಕೂ ಮಕ್ಕಳಿಗೇನೋ ಬಹಳ ಖುಷಿ ಆಗ್ತೈತಿ. ಪ್ರತಿ ವರ್ಷನೂ ಅವು ಕಾರ್ಯಕ್ರಮ ಮಾಡ್ತಿರ್ತಾವು, ಮನೋರಂಜನೆ ಕೊಡ್ತಿರ್ತಾರೋ, ಎಲ್ಲರೂ ಚೆನ್ನಾಗಿ ನೋಡ್ತಿರ್ತಾರೋ. ಅದನ್ನೆಲ್ಲ ನೋಡಿ ಅವ್ರಿಗೂ ಮಕ್ಕಳದ ನಮ್ಮ ಶಾಲೆಯ ಪ್ರಗತಿ ಬಹಳ ಉನ್ನತ ಐತಿ. ಮತ್ತು ಎಲ್ಲ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಕೊಡಿಸಿದಾರು, ಭಾಷಣ ಮಾಡಿದ್ದಾರೆ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿರು. ಎಲ್ಲ ಮಂದಿನೂ ನೋಡಿ ಕನ್ನಡ ಶಾಲೆ ಏನಪ್ಪ ಬಹಳ ಚಲೋ ಐತಿ, ಮಕ್ಕಳನ್ನೆಲ್ಲ ಇಲ್ಲೇ ತಂದು ಹಚ್ಬೇಕು ಅನ್ನೋದು ಅವ್ರಿಗೆ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮನ ಮಾಡಿಸಿದೀವಿ ರೀ. ಈ ಶಾಲೆ ಕಲ್ತವರು ಎಲ್ಲರೂ ಬಂದು ನಮ್ಮ ಮಕ್ಕಳಿಗೆ ಪ್ರತಿ ವರ್ಷನೂ ಕೊಡ್ತಾರು. ಇದೇ ರೀತಿನ ಅವ್ರು ಪ್ರತಿ ವರ್ಷನೂ ಕೊಡಲಿ ಅನ್ನೋ ದೇವ್ರಿಗೆ ಅವ್ರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ನಾವು ಆಯ್ಕೆ ಮಾಡಿದಂಥ ಶಾಲೆಗಳು ಕೇವಲ ಚಿಕ್ಕೋಡಿ ತಾಲೂಕಿನಲ್ಲಿ ಅಲ್ಲ, ಚಿಕ್ಕೋಡಿ, ರಾಯಬಾಗ್, ಹುಕ್ಕೇರಿ ಹಾಗೂ ನಿಪ್ಪಾಣಿ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆಲವು ಸರ್ಕಾರಿ ಶಾಲೆಗಳನ್ನು ನಾವು ಗುರುತಿಸಿ ಅಲ್ಲಲ್ಲಿ ನಾವು ಎಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅವರಿಗೆ ಬುಕ್ ಮತ್ತು ಪೆನ್ಗಳನ್ನು ಕೊಡುವುದರ ಮುಖಾಂತರ ನಾವು ಶಿಕ್ಷಣವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ಅಷ್ಟೇ ಅಲ್ಲ, ತಾವು ಯಾವಾಗಲೂ ಸಂಸ್ಥೆಯಿಂದ ಏನಾದರೂ ಸಹಾಯ ಬೇಕಿದ್ರೆ ಧಾರಾಳವಾಗಿ ತಾವು ಗಂಗಾಧರ ಪೂಜಾರಿ ಅವರಿಗೆ ಹೇಳ್ರಿ. ಅವಾಗ ನಾವು ಎಲ್ಲ ಬಂದು ಕೆಲವೊಂದಿಷ್ಟು ಸಹಾಯಗಳನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.